ಸ್ನೇಹಿತರೆ, ಇವತ್ತು ಬಹುಶಃ ನೀವು ನೋಡಿರ್ತೀರಿ, ಯೂಟ್ಯೂಬ್ಗಳಲ್ಲಿ ಕೆಲವು ಚಾನೆಲ್ಗಳಲ್ಲಿ ನೋಡ್ತೀರಿ. ಮೋದಿ ಅವ್ರನ್ನ ಯಾವಾಗ ಇಳಿಸ್ತಾರೆ ಕಾಮನ್ ಆಗಿ ಬರ್ತಿದೆ. ಥ್ರೂಔಟ್ ಕಂಟ್ರಿ, ಇಡೀ ದೇಶದಲ್ಲಿ ಬರ್ತಿದೆ. ಮೋದಿ ಅವ್ರನ್ನ ಇಳಿಸ್ತಾರೆ, ಇನ್ನೊಂದು ತಿಂಗಳಲ್ಲಿ ಬದಲಾಗ್ತಾರೆ. ಯಾರಾಗ್ತಾರೆ? ಗಡ್ಕರಿ ಆಗ್ಬೋದು, ಆದರೆ ಅವ್ರ ಬಗ್ಗೆ ಕೆಲವು ಎಥನಾಲ್ ಇವೆಲ್ಲ ಇದೆ. ರಾಜನಾಥ್ ಸಿಂಗ್ ಆಗ್ತಾರೆ ಅಂತ ಹೇಳಿ ಈ ಥರ ಬರ್ತಾ ಇದೆ. ಇದರ ಹಿಂದೆ ಯಾವ ಕಾರಣಕ್ಕೂ ಒಂದು ಹೇಳ್ತೀನಿ, ಯಾವ ಕಾರಣಕ್ಕೂ ನನಗೇನು ಮೋದಿಯವ್ರ ಬಗ್ಗೆ ಯಾವುದೇ ಥರ ಪ್ರೀತಿ, ನಂಬಿಕೆ, ಭರವಸೆ, ವಿಶ್ವಾಸಗಳಿಲ್ಲ. ಮತ್ತು ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಷ್ಟು ದುಷ್ಟತನವನ್ನು ತೋರಿಸಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಒಂದಂತೂ ನಿಮ್ಗೆ ಹೇಳ್ತೀನಿ, ಭಾಳ ಇದಾದ ಲಾಬಿಗಳು ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ದಾರೆ. RSSನಲ್ಲೇ ಒಂದು ಲಾಬಿ ಇದೆ, ಒಂದು ಗುಂಪು ಬ್ರಾಹ್ಮಿನ್ ಲಾಬಿ ಮಾಡ್ತಾಯಿದೆ, ಇವೆಲ್ಲ ಮಾಡ್ತಾಯಿದೆ. ಆದರೆ ನಾನು ತಿಳ್ಕೊಂಡಿರೋದು, ಗೊತ್ತುಪಡಿಸ್ಕೊಂಡಿರೋದೇನು ಅಂದರೆ, ಈ ಅವಧಿ ಮುಗಿಯೋವರೆಗೂ ಅವರು ಯಾವ ಕಾರಣಕ್ಕೂ ಅವರ ಸ್ಥಾನ ಬಿಟ್ಕೊಡೋದಿಲ್ಲ, ಬಿಟ್ಟು ಇಳಿಯೋದಿಲ್ಲ.